ವೀಕ್ಷಕರೇ, ನೋವು ರಹಿತ ಜೀವನ ಯಾರಿಗೆ ಬೇಡ? ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಆಗುವಗಳಲ್ಲಿ ಪ್ರತಿನಿತ್ಯದ ಕೆಲಸಗಳಲ್ಲಿ ನೋವುಗಳು ಬರ್ತಾ ಇರ್ತವೆ. ಸೊಂಟ ನೋವು ಇರ್ಬೋದು, ಕುತ್ತಿಗೆ ನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು. ಸಾಧಾರಣವಾಗಿ ಆವಾಗ ಬಂದು ಗಿಂದು ಹೋಗುತ್ತೆ, ತೊಂದರೆ ಇಲ್ಲ. ಕೆಲವರು ಅದಕ್ಕೆ ಎಣ್ಣೆ ಗಿಣ್ಣೆ ಹಚ್ಕೊಳ್ತೀರಾ, ಮನೆಯಲ್ಲಿ ಎಲ್ಲರೂ ಮಸಾಜ್ ಮಾಡಿಸ್ಕೊಳ್ಳೋದು ಸರಿ ಆಗ್ತವೆ. ಕೆಲವರು ಏನಂದ್ರೆ ಆವಾಗ ಹೋಗ್ಬಿಟ್ಟು ಒಂದು ಪೇನ್ ಕಿಲ್ಲರ್ ತಗೊಳ್ಳೋದು ಅಭ್ಯಾಸ ಸಾಧಾರಣವಾಗಿರುತ್ತೆ. ಆದರೆ ಕೆಲವ್ರಲ್ಲಿ ಕೆಲವು ನೋವುಗಳು ತುಂಬಾ ದೀರ್ಘಕಾಲದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಮಂಡಿ ನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು, ಕುತ್ತಿಗೆ ನೋವು ಇರ್ಬೋದು, ಇಲ್ಲ ಅಂದ್ರೆ ಜಾಯಿಂಟ್ ಪೇನ್ಸ್ ಇರ್ಬೋದು, ಅಥವಾ ತುಂಬಾ ದೊಡ್ಡ ದೊಡ್ಡ ಕಾಯಿಲೆಗಳಾದ ರುಮಟಾಯ್ಡ್ ಆರ್ಥರೈಟಿಸ್ ಇರ್ಬೋದು, ಸಂಧಿವಾತ ಇರ್ಬೋದು. ಇಂಥದ್ರೆಲ್ಲ ತುಂಬಾ ಲಾಂಗ್ ಟರ್ಮ್ ಪೇನ್ ಕಿಲ್ಲರ್ ತಗೊಳಕ್ ಬದುಕು ಸಾಧ್ಯನಾ? ನೋಡಿ, ಪೇನ್ ಕಿಲ್ಲರ್ಗಳು ಅಂತ ಹೇಳಿದ ತಕ್ಷಣ ಕೆಲವರು ಒಂದು ಗೊತ್ತಿರುತ್ತೆ, ಆದ್ರೂ ಕೂಡ ಗೊತ್ತಿದ್ದಲೇನೋ ತಪ್ಪು ಮಾಡ್ತಾ ಇರ್ತೀರಾ. ಅಯ್ಯೋ, ನಂಗೆ ಇವತ್ತಾಗ ತಗೊಳಕ್ ಆಗ್ತಿಲ್ಲ, ಒಂದು ಇಂಜೆಕ್ಷನ್ ತಗೊಂಡ್ಬಿಡ್ತೀನಿ, ಇಲ್ಲ ತಗೊಳಕ್ ಆಗ್ತಿಲ್ಲ, ಒಂದು ಮಾರೆ ತಗೊಂಡ್ಬಿಡ್ತೀನಿ. ನಾನಿವತ್ತು ತುಂಬಾ ದೀರ್ಘಕಾಲದ ಸಮಸ್ಯೆಗಳಾದ ಈಗ ಲೈಕ್ ಆರ್ಥರೈಟಿಸ್, ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಸರ್ವೈಕಲ್ ಸ್ಪಾಂಡಿಲೈಟಿಸ್, ಈ ತರ ಪ್ರಾಬ್ಲಮ್ ಇದ್ದವರು ತಾವು ನೋವನ್ನು ನಿವಾರಣೆ ಮಾಡಿ ಈ ಪೇನ್ ಕಿಲ್ಲರ್ಗಳನ್ನ ಮೊರೆ ಹೋಗೋದ್ರ ಬದಲಿಗೆ ನ್ಯಾಚುರಲ್ ಆಗಿ ಏನಾದ್ರು ಮಾಡ್ಕೊಂಡು ನಮ್ಮ ಪೇನ್ ನ ಅವಾಯ್ಡ್ ಮಾಡ್ಕೋಬಹುದಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರನ್ನ ಮುಂಚೆನೆ ಹೇಳ್ದಂಗೆ ದೀರ್ಘಕಾಲದ ನೋವಿನಿಂದ ಬಳಲುತ್ತಿರೋ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅರ್ಲಿ ಸ್ಟೇಜಸ್ ನಲ್ಲಿ ಇದನ್ನ ಸರಿಯಾಗಿ ನೋಡಿಕೊಂಡು ಚಿಕಿತ್ಸೆ ಮಾಡ್ದಲೇ ಇದ್ರೆ ಇದು ದೀರ್ಘಕಾಲದ ನೋವಿಗೆ ಅದು ಕನ್ವರ್ಟ್ ಆಗುತ್ತೆ. ಅದರಲ್ಲಿ ಒಂದು ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಆಮವಾತ. ಈ ರುಮಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ಸಣ್ಣ ಪುಟ್ಟ ಸಂದುಗಳಲ್ಲಿ ಉಂಟಾಗುವಂತ ನೋವುಗಳು. ಸಾಧಾರಣವಾಗಿ ದೊಡ್ಡ ಜಾಯಿಂಟ್ ಅಂದ್ರೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಆದ್ರೆ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳಿದ್ರೆ ಸಣ್ಣ ಜಾಯಿಂಟ್ ಅಲ್ಲಿ ನೋವಾಗುವಂಥದ್ದು. ಪದೇ ಬರ್ತಾ ಇದೆ. ಒಂದಿನ ಬೆರಳಲ್ಲಿರುತ್ತೆ, ಒಂದಿನ ಮಂಡಿಲಿದೆ, ಒಂದಿನ ಕಾಲಲ್ಲಿದೆ, ಒಂದಿನ ಏನೋ ಜಾಸ್ತಿ ನಡೆದ್ರಿ ಕಾಲಲ್ಲಿ ನೋವು ಬಂತು, ಒಂದಿನ ಜಾಸ್ತಿ ಚಪಾತಿ ನಡೆಸಿದ್ರಿ ನನಗೆ ಕೈಗಳಲ್ಲಿ ಇದರಲ್ಲಿ ಬಂತು, ಚಳಿ ಜಾಸ್ತಿ ಆದ್ರೆ ಆಗಲ್ಲ, ನನಗೆ ಅವರೆಕಾಳು ತಿಂದ್ರೆ ಆಗಲ್ಲ, ಹಳಸಿನಕಾಯಿ ತಿಂದ್ರೆ ಆಗಲ್ಲ, ಅಥವಾ ಬೆಂಡೆಕಾಯಿ ತಿಂದ್ರೆ ಆಗಲ್ಲ, ಅಥವಾ ನುಗ್ಗೆಕಾಯಿ ತಿಂದ್ರೆ ಆಗಲ್ಲ, ಬದನೆಕಾಯಿ ತಿಂದ್ರೆ ಆಗಲ್ಲ, ಹಿಂಗೆಲ್ಲ ತಿಂದ್ಬಿಟ್ರೆ ಸಾಕು ನನ್ನ ಮೈ ಕೈಯೆಲ್ಲ ಊದ್ಕೊಂಡ್ಬಿಡುತ್ತೆ, ಜಾಯಿಂಟ್ಸ್ ಎಲ್ಲ ಸ್ಟಿಫ್ ಆಗ್ಬಿಡುತ್ತೆ, ಇದೆಲ್ಲ ಆಗುತ್ತೆ ಅಂತ ಹೇಳಿದಾಗ ನೀವು ಡಾಕ್ಟರ್ ತೋರ್ಸಕ್ ಹೋಗ್ತೀರಾ. ಡಾಕ್ಟರ್ ಹತ್ರ ತೋರ್ಸಕ್ ಹೋದಾಗ ನಿಮಗಂತಾರೆ, ನಿಮಗೆ ಒಂದು ಟೆಸ್ಟ್ ಮಾಡಿ ನೋಡೋಣ, RA ಟೆಸ್ಟ್, ಮೋಸ್ಟ್ಲಿ ಆಮವಾತ ಇರ್ಬೋದು ಅಂತ ಹೇಳ್ಬಿಟ್ಟು RA, ASO, CRP ಮತ್ತು ESR ಅಂತ ಒಂದು ಟೆಸ್ಟ್ ಬರುತ್ತೆ. ಅದರಲ್ಲಿ 1 2 ಜಾಸ್ತಿ ಆಗುತ್ತೆ. ಇದಕ್ಕೆ ನಿಮಗೆ ರುಮಟಾಯ್ಡ್ ಆರ್ಥರೈಟಿಸ್ ಆಗಿದೆ ಅಂತ ಹೆಂಗಾರು ಮಾಡಿ ಕನ್ವಿನ್ಸ್ ಮಾಡಿ ನಿಮಗೆ ಇದಕ್ಕೆ ನೋಡಿ ಏನು ಚಿಕಿತ್ಸೆ ಅನ್ನೋದಿಲ್ಲ, ನೀವು ಲೈಫ್ ಲಾಂಗ್ ಈ ತರ ನಮ್ಮ ನಿರೋಗದ ಶಕ್ತಿ ಏನಿದೆ, ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಎಗನೆಸ್ಟ್ ಆಗಿ ನಿಮ್ಮ ದೇಹದ ಕೆಲಸ ಮಾಡ್ತಾ ಇದೆ, ನಿಮ್ಮ ಇಮ್ಯೂನ್ ಸಪ್ರೆಷನ್ ಮಾಡ್ಬೇಕಾಗುತ್ತೆ, ನೀವು ಲೈಫ್ ಲಾಂಗ್ ಈ ಕೆಲವು ಮೆಡಿಸಿನ್ಸ್ ನ ತಗೋಬೇಕಾಗುತ್ತೆ ಅಂತ ಹೇಳ್ಬಿಡ್ತಾರೆ. ಸೊ ಹಾಗಾಗಿ ನೀವು ಅಲ್ಲೇ ಖಿನ್ನತೆಗೊಳಗಾಗ್ಬಿಡಿದ್ರೆ, ಹೌದಾ ಇದಕ್ಕೇನು ಕ್ಯೂರೇ ಇಲ್ವಾ, ಗುಣನೇ ಇಲ್ವಾ, ನಾನು ಲೈಫ್ ಲಾಂಗ್ ಮೆಡಿಸಿನ್ಸ್ ತಗೊಳ್ಳೇಬೇಕಾ? ನೀವು ಪ್ರತಿ ತಿಂಗಳು ತಗೊಳ್ತೀರಾ, ಹೋಗ್ತೀರಾ, ಲಿವರ್ ಟೆಸ್ಟ್ ಮಾಡ್ಕೊಳ್ತೀರಾ, ಕಿಡ್ನಿ ಟೆಸ್ಟ್ ಮಾಡ್ಕೊಳ್ತೀರಾ, ಹೋಗ್ತೀರಾ, ಮತ್ತೆ ಅದೇ ಮೆಡಿಸಿನ್ಸ್ ಬರೀತಾರೆ, ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಆದ್ರೆ ನಿಮ್ಮ ನೋವಿನಲ್ಲಿ ಯಾವ ಚೇಂಜಸ್ ಇರಲ್ಲ, ನಿಮ್ಮ ಜಾಯಿಂಟ್ಸ್ ಒಳಗಡೆಯಿಂದ ಡ್ಯಾಮೇಜ್ ಆಗ್ತಾನೆ ಇರುತ್ತೆ, ಆದ್ರೂ ಕೂಡ ನೀವು ಆ ಮೆಡಿಸಿನ್ಸ್ ನ ತಗೊಳ್ತಾ ಇರ್ತೀರಾ. ನಾನಿಲ್ಲಿ ತಪ್ಪು ಅಂತ ಅಲ್ಲ, ತುಂಬಾ ಹೈ ಇದ್ದಾಗ ಕೆಲವು ಮೆಡಿಸಿನ್ಸ್ ನೀವು ತಗೊಳ್ಳೇಬೇಕಾಗುತ್ತೆ. ಆದ್ರೆ ಎಸ್ಪೆಷಲಿ ಕೆಲವು ಮೆಡಿಸಿನ್ಸ್ ತಗೊಂಡ್ರು ಕೂಡ ನಿಮಗೆ ಕಡಿಮೆ ಆಗ್ತಾ ಇದ್ದಾಗ ಈ ಪೇನ್ ಕಿಲ್ಲರ್ ಮೊರೆ ಹೋಗ್ಬೇಕಾಗುತ್ತೆ. ಈ ಪೇನ್ ಕಿಲ್ಲರ್ ಕೂಡ ನೀವು ಲೈಫ್ ಲಾಂಗ್ ತೊಗೊಳಕ್ ಸ್ಟಾರ್ಟ್ ಮಾಡ್ತೀರಾ. ವೀಕ್ಷಕರೇ, ನೀವು ಇಲ್ಲಿ ಆಟೋ ಇಮ್ಯೂನ್ ಡಿಸೀಸ್ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾನು RA, ASO, CRP, ESR ಅಂತ ಹೇಳಿದ್ನಲ್ಲ, ನೋಡಿ, RA ಪಾಸಿಟಿವ್ ಅಂತ, ಕೆಲವು ಸೀರೋ ಪಾಸಿಟಿವ್ ಅಂತ ಹೇಳ್ತೀವಿ, ಕೆಲವು ಸೀರೋ ನೆಗೆಟಿವ್ ಅಂತ ಹೇಳ್ತೀವಿ. ಈ ಸೀರೋ ಪಾಸಿಟಿವ್ ನಲ್ಲಿ ನಿಮಗೆ ಈ ಒಂದು RA ಫ್ಯಾಕ್ಟರ್ ಇದೆ, ಅದು ಪಾಸಿಟಿವ್ ಇರುತ್ತೆ. ಆದ್ರೆ ಈ ಸೀರೋ ನೆಗೆಟಿವ್, ಈಗ ಯಾವುದೋ ಒಂದು ಜ್ವರ ಬಂತು, ಡೆಂಗ್ಯೂನೋ ಚಿಕನ್ ಗುನ್ಯಾನೋ ಯಾವುದೋ ಒಂದು ಬಂತು, ಜಾಯಿಂಟ್ ಪೇನ್ ಸ್ಟಾರ್ಟ್ ಆಯ್ತು, ಸಡನ್ ಆಗಿ ನೀವು ಜಾಯಿಂಟ್ ಪೇನ್ ಅಂತ ಮೆಡಿಸಿನ್ಸ್ ತಗೊಂಡ್ರಿ, ಆ ಟೈಮಲ್ಲಿ ಕಡಿಮೆ ಆಯ್ತು, ಮತ್ತೆ ಬಂತು, ಅವಾಗ ಬ್ಲಡ್ ಟೆಸ್ಟ್ ಮಾಡ್ತಾರೆ, ಅವಾಗ ನಿಮಗೆ ಬರೀ ಕೇವಲ ESR ಮಾತ್ರ ಆಗಿರುತ್ತೆ. ಈ RA ಮತ್ತು CRP ಆಗಿದ್ರೆ ನಾವು ಸೀರೋ ಪಾಸಿಟಿವ್ ಅಂತ ಹೇಳ್ತೀವಿ, ಕೇವಲ ESR ಮಾತ್ರ ಆಗಿದ್ರೆ ಬಾಕಿದೆಲ್ಲ ನೆಗೆಟಿವ್ ಬಂದ್ರೆ ನಾವು ಸೀರೋ ನೆಗೆಟಿವ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಸೀರೋ ಪಾಸಿಟಿವ್ ಅಂಡ್ ಸೀರೋ ನೆಗೆಟಿವ್ ಎರಡಕ್ಕೂ ವ್ಯತ್ಯಾಸ ಇದೆ. ಈ ಸೀರೋ ಪಾಸಿಟಿವ್ ಆರ್ಥರೈಟಿಸ್ ಬರ್ಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ನಮ್ಮ ಇಂಟೆಸ್ಟೈನ್ಸ್ ನಲ್ಲಿ ನಮ್ಮ ಗಟ್ ಡಿಸ್ಪೋಸಿಸ್ ನಿಂದ ಆಗುವಂತ ಕೆಲವು ಪ್ರಾಬ್ಲಮ್ಗಳು. ನಮ್ಮ ದೇಹದಲ್ಲಿ ನೋಡಿ, ಸಾಧಾರಣವಾಗಿ ನಾವು ತಿಂದಂತ ಆಹಾರಗಳಲ್ಲಿ ಪ್ರೋಟೀನ್ಸು, ವಿಟಮಿನ್ಸು, ಕಾರ್ಬೋಹೈಡ್ರೇಟ್ಸು, ಮಿನರಲ್ಸು, ಫ್ಯಾಟ್ಸು ಎಲ್ಲ ಇರುತ್ತೆ. ಆದ್ರೆ ಎಸ್ಪೆಷಲಿ ಇಲ್ಲಿ ಪ್ರೋಟೀನ್ಸ್ ಸರಿಯಾಗಿ ಡೈಜೆಸ್ಟ್ ಆಗ್ತಾ ಇರಲ್ಲ. ಕೆಲವು ಪ್ರೋಟೀನ್ಗಳು ನಮ್ಮ ದೇಹಕ್ಕೆ ಹೋದಾಗ ನಮ್ಮ ದೇಹ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ರೋಗನಿರೋಧಕ ಶಕ್ತಿ ಈ ಪ್ರೋಟೀನ್ ನ ಎಗನೆಸ್ಟ್ ಆಂಟಿಬಾಡೀಸ್ ನ ಉತ್ಪಾದನೆ ಮಾಡ್ತವೆ. ಈ ಒಂದು ಆಂಟಿಬಾಡೀಸ್ ನ ನ್ಯೂಟ್ರಲೈಸ್ ಮಾಡಿದ ನಂತರ ಈ ಆಟೋ ಆಂಟಿಬಾಡೀಸು ನಮ್ಮ ಜಾಯಿಂಟ್ಸ್ ನ ಅಟ್ಯಾಕ್ ಮಾಡ್ತವೆ. ಈ ಜಾಯಿಂಟ್ ನಲ್ಲಿ ಸಣ್ಣ ಇನ್ಫ್ಲಮೇಟರಿ ಎಕ್ಸುಡೇಟ್ಸ್ ನ ಬಂದು ಸೇರಿಸುತ್ತೆ. ಹಾಗಾಗಿ ನಾವು ಕಾಲು ಸ್ವೆಲ್ಲಿಂಗ್ ಆಗಿರುವಂಥದ್ದು, ರೆಡ್ ಆಗಿರುವಂಥದ್ದು, ಸ್ಟಿಫ್ ಆಗಿರುವಂಥದ್ದು, ತುಂಬಾ ಹೊತ್ತು ನಿಲ್ಲಕ್ಕಾಗಲ್ಲ, ಕೂರಕ್ಕಾಗಲ್ಲ, ಕೆಲಸ ಮಾಡಕ್ಕಾಗಲ್ಲ, ಮಡ್ಸಕ್ಕಾಗಲ್ಲ, ಹೋಗ್ತಾ ಈ ಜಾಯಿಂಟ್ ನಲ್ಲಿ ಡಿಫಾರ್ಮಿಟೀಸ್ ಆಗುವಂಥದ್ದು, ಸ್ವಾನ್ ನೆಕ್, ಸಣ್ಣ ಗಂಟುಗಳು ಊದ್ಕೊಳ್ಳುವಂಥದ್ದು, ಬೆರಳುಗಳು ಊದ್ಕೊಳ್ಳುವಂಥದ್ದು, ಬೆಳಗ್ಗೆ ಎದ್ದ ತಕ್ಷಣ ಕೈನ ಬಿಡ್ಸಕ್ಕೆ ಆಗಲ್ಲ, ತುಂಬಾ ಸ್ಟಿಫ್ ಇದೆ, ಇದಕ್ಕೆ ಆಗಲ್ಲ ಅಂತ ಹೇಳ್ತಿರ್ತಾರೆ. ಸೊ ಈ ತರ ಎಲ್ಲದಕ್ಕೂ ಒಂದು ಕಾರಣ
ಮುಖ್ಯವಾಗಿ ನಮ್ಮ ಗಟ್ ನಲ್ಲಿ ಆಗುವಂತ ಡಿಸ್ಬಯೋಸಿಸ್, ಅಂದ್ರೆ ಸರಿಯಾದ ಬ್ಯಾಕ್ಟೀರಿಯಾಗಳು ಸರಿಯಾಗಿ ಜಾಗದಲ್ಲಿ ಇಲ್ದಲೇ ಇರೋ ಕಾರಣ. ಎಸ್ಪೆಷಲಿ ಇಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳು ನಮ್ಮ ಗಟ್ ನಲ್ಲಿ ಜಾಸ್ತಿ ಆಗುವಂಥದ್ದು. ಈ ಒಂದು ಸೀರೋ ಪಾಸಿಟಿವ್ ಆರ್ಥರೈಟಿಸ್ ನಲ್ಲಿ 100% ಇಂಟೆಸ್ಟೈನ್ಸ್ ನಲ್ಲಿ ಪ್ರಿವೋಟೆಲ್ಲಾ ಕಾಪ್ರಿ ಅಥವಾ ಪಿ ಕಾಪ್ರಿ ಅನ್ನೋ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕಂಡು ಬಂದಿದೆ. ಈ ರುಮಟೈಡ್ ಆರ್ಥರೈಟಿಸ್ ಕೇಸಸ್ ನ ಚೆಕ್ ಮಾಡಿದಾಗ ಈ ಪಿ ಕಾಪ್ರಿ ಅನ್ನೋ ಒಂದು ಇನ್ಫೆಕ್ಷನ್ ಹೇರಳವಾಗಿ ಕಂಡು ಬರೋದು ನಾವು ಸಾಮಾನ್ಯವಾಗಿ ನೋಡಿದೀವಿ. ಹಾಗಾಗಿ ಈ ಪಿ ಕಾಪ್ರಿನ ತೆಗೆದಿಕ್ಲಿಕ್ಕೆ ಫಸ್ಟ್ ಈ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ದೇಹದಿಂದ ಹೊರಗಡೆ ಹಾಕಬೇಕು, ಆಮೇಲೆ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಒಳಗಡೆ ನಾವು ಸೇರಿಸಬೇಕು, ಆಮೇಲೆ ಆ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಪೋಷಣೆ ಮಾಡುವಂತ ಆಹಾರನ ಕೊಟ್ಟು ಮಾಡಿದಾಗ ಇವರು ಈ ಮೆಡಿಸಿನ್ಸ್ ನ ದಾಸ ಆಗೋದನ್ನ ಸಂಪೂರ್ಣವಾಗಿ 99% ವರೆಗೂ ಅವಾಯ್ಡ್ ಮಾಡ್ಬೋದು. ಈ ಸೀರೋ ಪಾಸಿಟಿವ್ ಸ್ವಲ್ಪ ಕಷ್ಟ ಟ್ರೀಟ್ ಮಾಡೋದು, ಸ್ವಲ್ಪ ಲಾಂಗ್ ಟರ್ಮ್ ಟ್ರೀಟ್ ಮಾಡಬೇಕಾಗುತ್ತೆ. ಆದ್ರೆ ಈ ಸೀರೋ ನೆಗೆಟಿವ್ ಸಾಧಾರಣವಾಗಿ ಈ ಒಂದು ಲಿವರ್ನ ಒಂದು ಕ್ಲೀನ್ ಮಾಡಿದ ತಕ್ಷಣ ನಿಮ್ಮ ಒಂದು ಈ ಸಿಂಪ್ಟಮ್ಸ್ ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಂಡುಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಸೀರೋ ಪಾಸಿಟಿವ್ ಇರ್ಬೋದು, ಸೀರೋ ನೆಗೆಟಿವ್ ಇರ್ಬೋದು, ಕೇವಲ ಯಾವುದೋ ಒಂದು ಲೈಫ್ ಲಾಂಗ್ ಮೆಡಿಸಿನ್ಸ್ ತಗೊಳ್ಳೋಕ್ಕಿಂತ ಮುಂಚೆ ಇದು ನಿಮ್ಮ ಕಾರಣವನ್ನ ಸರಿಯಾಗಿ ಕಂಡುಹಿಡ್ಕೊಂಡು ಅದನ್ನ ಚಿಕಿತ್ಸೆ ಕೊಟ್ಕೊಳ್ಳಿ. ನೀವು ತಗೊಳ್ತಿರುವಂತಹ ಮೆಡಿಸಿನ್ಸ್ ನ ಪ್ರಮಾಣನ ಗಣನೀಯವಾಗಿ ಕಂಡುಹಿಡಿಯಬಹುದು. ಜೊತೆಗೆ ಈ ಒಂದು ಆ ಮೆಡಿಸಿನ್ಸ್ ಇಂದಾನೇ ಕೆಲವು ಸೈಡ್ ಎಫೆಕ್ಟ್ ಆಗ್ತಾ ಇರ್ತವೆ. ಅದಕ್ಕೆ ನಿಮಗೆ ಪ್ರತಿ 3 ತಿಂಗಳಿಗೆ ಒಂದ್ಸಲ ನಿಮಗೆ ಲಿವರ್ ಚೆಕ್ ಮಾಡಿಸಿ, ಕಿಡ್ನಿ ಚೆಕ್ ಮಾಡಿಸಿ, CBC ಚೆಕ್ ಮಾಡಿಸಿ ಅಂತ ಹೇಳ್ತಿರ್ತಾರೆ. ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಇರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಈ ಮೆಡಿಸಿನ್ಸ್ ನ ನಿಮ್ಮ ಲಿವರ್ಗೆ ಆಗಿರಬಾರ್ದು. ಸಾಧಾರಣವಾಗಿ ಕೊಡುವಂತ ಮೆಡಿಸಿನ್ಸ್ ಎಲ್ಲ DMARDs ಅಂತ ಹೇಳ್ಬಿಟ್ಟು ಈ ಆಂಟಿ ಕ್ಯಾನ್ಸರಸ್ ಡ್ರಗ್ಸ್ ನ ಕೊಡ್ತಾ ಇರ್ತಾರೆ. ನಾನು ಈ ಡ್ರಗ್ಸ್ ಗಳ ಹೆಸರು ಹೇಳಕ್ ನನಗೆ ಇಷ್ಟಪಡಲ್ಲ. ನಾನು ನೋಡಿ, ಒಂದು ಹಂತಕ್ಕೆ ನಾನು ಯಾವುದೇ ಕಾರಣಕ್ಕೂ ಇದು ಅವಾಯ್ಡ್ ಮಾಡಕ್ಕಾಗದ್ರೆ ತಗೊಳ್ಳೇಬೇಕು, ಆದ್ರೆ ಅದಕ್ಕೆ ನಾನು ಜಾಸ್ತಿ ದಾಸರ ಆಗ್ಬಾರ್ದು ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಆದ್ರೂ ಕೂಡ ಅರ್ಲಿ ಸ್ಟೇಜಸ್ ಅಲ್ಲೇ ನೀವು RA ಪಾಸಿಟಿವ್ ಬಂದೆ ಅಂದ ತಕ್ಷಣ ನೀವು ಈ ತರ ಒಂದು ಗಡ್ ಡಿಸ್ಬ್ಯೂಸ್ ನ ಸರಿ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಒಂದು ಜಾಯಿಂಟ್ ನ ಫರ್ದರ್ ಡ್ಯಾಮೇಜ್ ಆಗೋದನ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡ್ಬೋದು. ಈ ಜಾಯಿಂಟ್ ನ ಡ್ಯಾಮೇಜ್ ನ ಅವಾಯ್ಡ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕೆಲವು ಗಿಡಮೂಲಿಕೆಗಳು ಅಥವಾ ಕೆಲವು ತರಕಾರಿಗಳು ಅಂತ ಹೇಳ್ಬೋದು ನೀವು, ಇದು ಬಹಳ ಸಹಾಯವನ್ನು ಮಾಡುತ್ತೆ. ನಮ್ಮ ಗಟ್ ಬ್ಯಾಕ್ಟೀರಿಯಾ ಕೂಡ ನಾರ್ಮಲ್ ಆಗಿಡ್ಲಿಕ್ಕೆ ಕೆಲವು ಸಹಾಯವನ್ನು ಮಾಡುತ್ತೆ. ಈ ನಮ್ಮ ಜಾಯಿಂಟ್ ನಲ್ಲಿ ಅಂಟಿಕೊಂಡಿರುವಂತ ಕೀಲುಗಳಲ್ಲಿ, ಮೂಳೆಗಳಲ್ಲಿ ಅಂಟಿಕೊಂಡಿರುವಂತ ಕೆಲವು ಅಂಶಗಳನ್ನ ತೆಗೆದಾಕ್ಲಿಕ್ಕೆ ಕೂಡ ಸಹಾಯವನ್ನು ಮಾಡುತ್ತೆ. ನಾರ್ಮಲಿ ಪೇನ್ ಕಿಲ್ಲರ್ಸ್ ನಲ್ಲಿ ಏನಿರ್ತವೆ ಅಂತ ಹೇಳಿದ್ರೆ ಈ COX-1 ಅಥವಾ COX-2 ಇನ್ಹಿಬಿಟರ್ಸ್ ಅಂತ ಹೇಳ್ತವೆ. ಇದು ನಮ್ಮ ದೇಹದಲ್ಲಿ ಇರುವಂತ ಕೆಲವು ಇನ್ಫ್ಲಮೇಟರಿ ಸೈಟೋಕೈನ್ಸ್, ಇದನ್ನ ಸಪ್ರೆಸ್ ಮಾಡುವಂತ ಕೆಲವು ಮೆಡಿಸಿನ್ಸ್ ನ ಕೊಡ್ತಾರೆ. ಆದ್ರೆ ಈ ಒಂದು ಆಕ್ಷನ್ ನಮಗೆ ತಲತಲಾಂತರದಿಂದ ಯೂಸ್ ಮಾಡಿರುವಂತ ಕೆಲವು ಗಿಡಮೂಲಿಕೆಗಳಲ್ಲಿ ಮತ್ತು ತರಕಾರಿಗಳಲ್ಲೇ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಒಂದು ಬೀಟ್ರೂಟ್. ಈ ಬೀಟ್ರೂಟ್ ಏನಿದೆ, ಈ ಬೀಟ್ರೂಟ್ ನಲ್ಲಿ ನೈಟ್ರೇಟ್ಸ್ ನ ಅಂಶನ ಹೇರಳವಾಗಿರುತ್ತೆ. ಈ ಬೀಟ್ರೂಟ್ ನ ನಿಯಮಿತವಾಗಿ ಸೇವಿಸ್ತಾ ಬರೋದ್ರಿಂದ ಅಥವಾ ಬೀಟ್ರೂಟ್ ಜ್ಯೂಸ್ ಕುಡಿತಾ ಬರೋದ್ರಿಂದ ನಿಮಗೆ ಒಂದು ಏನಂತ ಹೇಳಿದ್ರೆ ಇದರಲ್ಲಿ ಇರುವಂತ ನೈಟ್ರಿಕ್ ಆಕ್ಸೈಡ್ ಏನ್ ಮಾಡ್ತಂದ್ರೆ ರಕ್ತನಾಳದಿಂದ ಉಬ್ಬಿಸ್ಬಿಟ್ಟು ಆ ಜಾಯಿಂಟ್ ಗಳಿಗೆ ರಕ್ತ ಸಂಚಾರವನ್ನ ಜಾಸ್ತಿ ಮಾಡುತ್ತೆ. ಹಾಗಾಗಿ ಬೀಟ್ರೂಟ್ ಜ್ಯೂಸ್ ನ ಕುಡಿಯುವಂತ ಒಂದು ಅಭ್ಯಾಸವನ್ನ ಇಟ್ಕೊಂಡ್ರೆ ಈ ರುಮಟೈಡ್ ಆರ್ಥರೈಟಿಸ್ ಪ್ರಾಬ್ಲಮ್ ಇದ್ದವರಿಗೆ, ಸಂಧಿವಾತ ಇದ್ದವರಿಗೆ ಅಥವಾ ಬ್ಯಾಕ್ ಪೇನ್ ಇದ್ದವರಿಗೆ ಕೂಡ ಈ ಜಾಯಿಂಟ್ ನಿಂದ ಇನ್ಫ್ಲಮೇಟರಿ ಎಕ್ಸೋಲೇಷನ್ ನ ತೆಗೆದಾಕ್ಲಿಕ್ಕೆ ಸಹಾಯವನ್ನು ಮಾಡುತ್ತೆ ಅಂತ ವೈಜ್ಞಾನಿಕ ಪುರ ಆಗಿದೆ. ಅದೇ ರೀತಿ ಕ್ಯಾರೆಟ್, ಈ ಕ್ಯಾರೆಟ್ ನಲ್ಲಿ ಇರುವಂತಹ ಬೀಟಾ ಕ್ಯಾರೋಟಿನ್ ಮತ್ತು ಕೆಲವು ಅಂಶಗಳು, ಕೆಲವು ಆಕ್ಸೈಡ್ಸ್ಗಳು ಅಥವಾ ಆಂಟಿ ಆಕ್ಸಿಡೆಂಟ್ಸ್ಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಇರೋ ನ್ಯಾಚುರಲ್ ಪೇನ್ ಕಿಲ್ಲರ್ ಆಗಿ ವರ್ಕ್ ಮಾಡ್ತವೆ. ಈ ಬೀಟಾ ಕ್ಯಾರೋಟಿನ್ ಇಸ್ ನ್ಯಾಚುರಲ್ ಪೇನ್ ಕಿಲ್ಲರ್. ಹಾಗಾಗಿ ಈ ಕ್ಯಾರೆಟ್ ಜ್ಯೂಸ್ ನ ಕೊಡೋಕೆ ಕೆಲವರು ಪ್ರಚೋದನೆ ನೀಡ್ತಾರೆ. ಯಾಕೆಂತ ಹೇಳಿದ್ರೆ ಇದು ಪೇನ್ ಕಿಲ್ಲಿಂಗ್ ಒಂದೇ ಅಲ್ಲ, ಜೊತೆಗೆ ಜಾಯಿಂಟ್ ನ ಒಂದು ಒಳ್ಳೆ ಹೆಲ್ತಿ ಸಪೋರ್ಟ್ಗೆ ಆ ಗಮನ ಜಾಸ್ತಿ ಮಾಡ್ಲಿಕ್ಕೆ, ಸೈನೋವಿಯಲ್ ಮೆಂಬರ್ ನ ಜಾಸ್ತಿ ಮಾಡ್ಲಿಕ್ಕೆ ಈ ಬೀಟಾ ಕ್ಯಾರೋಟಿನ್ಗಳು ಸಹಾಯವನ್ನ ಮಾಡ್ತವೆ ಅಂತ ವೈಜ್ಞಾನಿಕವಾಗಿ ಪುರವಾಗಿದೆ. ಮೂರನೇ ಒಂದು ಕೆಮಿಕಲ್ ಅಂತ ಹೇಳಿದ್ರೆ, ಒಂದು ತರಕಾರಿ ಅಂತ ಹೇಳಿದ್ರೆ ಜಿಂಜರ್ ಅಥವಾ ಶುಂಠಿ. ಈ ಶುಂಠಿಯಲ್ಲಿ ಇರುವಂತ ಈ ಜಿಂಜರಾಲ್ ಅಂತ ಅಂಶ ಇರ್ಬೋದು, ಪಾಲಿಫಿನಾನ್ಗಳಿರ್ಬೋದು, ಆಂಟಿ ಆಕ್ಸಿಡೆಂಟ್ಸ್ ಇರ್ಬೋದು. ನೋಡಿ, ಸಾಧಾರಣವಾಗಿ ತಲೆನೋವು, ಕೆಮ್ಮು, ಶೀತ, ನೆಗಡಿ, ದೇಹದಲ್ಲಿ ಜ್ವರ, ಇನ್ಫ್ಲಮೇಷನ್ ಏನೇ ಇದ್ದಾಗ ನಿಮಗೆ ಶುಂಠಿ ರಸವನ್ನ ಕೊಡ್ತಾ ಇದ್ರು. ಅರ್ಧಂಬರ್ಧ ಜೀರ್ಣ ಆಗಿರುವಂತಹ ಪ್ರೋಟೀನ್ಸ್ ಡೈಜೆಸ್ಟ್ ಆಗಿ ಹೋಗ್ಬಿಡ್ತವೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಜಿಂಜರ್ನ ಅಂಶ ಜಾಸ್ತಿ ಇರುವಂತಹ ಆಹಾರಗಳನ್ನು ಸೇವಿಸೋದ್ರಿಂದ ಅಥವಾ ಶುಂಠಿಯ ರಸವನ್ನೇ ಕುಡಿಯೋದ್ರಿಂದ ಇದು ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ಈ ಒಂದು ಮೂರದ ಒಂದು ಮಿಶ್ರಣ ಇದೆಯಲ್ಲ, ಇದು ಅದ್ಭುತ ಅಂತ ಹೇಳ್ಬೋದು. ಯಾವಾಗ ಈ ಬೀಟ್ರೂಟ್ ಮತ್ತು ಕ್ಯಾರೆಟ್ ಮತ್ತು ಜಿಂಜರ್, ನಾನು ಇದಕ್ಕೆ ಬೀಟ್ರೂಟ್ ಕ್ಯಾರೆಟ್ ಜಿಂಜರ್ ಜ್ಯೂಸ್ ಅಂತ ಕರಿತೀನಿ. ನನ್ನ ಸುಮಾರು ಜನ ಪೇಷಂಟ್ಸ್ ನಲ್ಲಿ ಈ BCG ಜ್ಯೂಸ್ ನಾನು ಪ್ರಿಸ್ಕ್ರೈಬ್ ಮಾಡಿದ್ದೀನಿ, ಅವರು ಕುಡಿತಾ ಬಂದಿದ್ದಾರೆ. ಅದನ್ನ ಹೇಗೆ ಮಾಡ್ಕೊಳ್ಳೋ ಟೆಕ್ನಿಕ್ ಅದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದು ಮಾಡ್ತಾ ಬರೋದ್ರಿಂದ ನಿಧಾನವಾಗಿ ಈ RA ಕೇಸಸ್ ಅಲ್ಲಿ ಅಥವಾ ಆಸ್ಟಿಯೋಆರ್ಥರೈಟಿಸ್ ಕೇಸಸ್ ಅಲ್ಲಿ ಅಥವಾ ಬ್ಯಾಕ್ ಪೇನ್ ಕೇಸಸ್ ಅಲ್ಲಿ ಗಣನೀಯವಾಗಿ ಒಂದು ನೋವಿನ ಪ್ರಮಾಣ ಇಳಿಕೆ ಆಗೋದು ಕಂಡು ಬಂದಿದೆ. ಜೊತೆಗೆ ಬೇರೆ ಮೆಡಿಸಿನ್ಸ್ ಗಳಿಗೆ ದಾಸರಾಗೋದನ್ನ ಅವಾಯ್ಡ್ ಮಾಡಿದೆ. ಇದನ್ನ ನಾನು ಪ್ರೂವ್ ಮಾಡಿಕೊಳ್ಳೋ ತೋರಿಸ್ತೀನಿ. ಯಾಕಂದ್ರೆ ನನ್ನ ಸುಮಾರು ಪೇಷಂಟ್ಸ್ ಆದ ನಂತರನೇ ನಾನು ಇದ್ರ ಒಂದು ಪ್ರಾಡಕ್ಟ್ ಕೂಡ ಹೊರಡ್ತೀನಿ. ನೀವು ಮನೇಲಿ ಹೇಗೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ತುಂಡು, ಒಂದು 1.5 ಇಂಚಿನಷ್ಟು ಬೀಟ್ರೂಟ್ ನ ತಗೊಳ್ಳಿ. ಅದನ್ನ ಒಂದು ಗ್ಲಾಸ್ ಉಗುರು ಬೆಚ್ಚ ನೀರಿನಲ್ಲಿ ಹಾಕಿ, ರಾತ್ರಿ ಹಾಕ್ಬೇಕಂತ. ನಾವು ರಾತ್ರಿ 8 ಗಂಟೆ 9 ಗಂಟೆ ಹಂಗೆ ಒಂದು ಪೀಸ್ ಬೀಟ್ರೂಟ್ ಅನ್ನ ಉಗುರು ಬೆಚ್ಚ ನೀರಿನಲ್ಲಿ ಹಾಕ್ಬಿಡಿ. ಒಂದು ಕ್ಯಾರೆಟ್, ಫುಲ್ ಕ್ಯಾರೆಟ್ ನ ತಗೊಳ್ಳಿ, ಅದು ಸಿಪ್ಪೆನ ಸುಲಿರಿ, ಒಂದು 2-3 ತುಂಡು ಮಾಡಿ ಅದನ್ನು ಕೂಡ ಆ ಉಗುರು ಬೆಚ್ಚ ನೀರಿಗೆ ಹಾಕಿ. ಒಂದು ಅರ್ಧ ಇಂಚಿನಷ್ಟು ಸಣ್ಣ ತುಂಡು ಜಿಂಜರ್ನ ತಗೊಳ್ಳಿ, ಜಿಂಜರ್ ಶುಂಠಿನ ತಗೊಳ್ಳಿ, ಹಸಿ ಶುಂಠಿನ ಬೇಕಾದ್ರೆ ಜಜ್ಜಿಬಿಟ್ಟು ಅದನ್ನ ಆ ನೀರಿನಲ್ಲಿ ಹಾಕಿ ಮುಚ್ಚಿಟ್ಟು ಬಿಡಿ. ಒಳ್ಳೆ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಡೆವಲಪ್ ಆಗ್ತವೆ.
ಆ ರಾತ್ರಿ ನೀವು ಬಿಟ್ಟು ಬೆಳಗ್ಗೆ ತನಕ ಇರೋದ್ರಲ್ಲಿ ಅದ್ರಲ್ಲಿ ಇರುವಂತ ಸಕ್ಕರೆ ಅಂಶ ಯೂಸ್ ಮಾಡ್ಕೊಂಡು ಕೆಲವು ಒಳ್ಳೆ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾಗಳು ಫಾರ್ಮೇಶನ್ ಆಗ್ತವೆ. ನಾನು ಗಟ್ ಬ್ಯಾಕ್ಟೀರಿಯಾ ಗಟ್ ಡಿಸೀಸ್ ಹೇಳಿದ್ನಲ್ಲ, ಇಲ್ಲಿ ಪ್ರಿವಟೆಲ್ಲಾ ಕಾಪ್ ಈ ಲೀಕಿ ಗಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಲೀಕಿ ಗಟ್ ಅಂತ ಹೇಳಿದ್ರೆ ನಮ್ಮ ಏನು ಇಂಟೆಸ್ಟೈನ್ಸ್ ಅಲ್ಲಿ ಒಂದು ಪದ ಇರುತ್ತೆ, ಒಂದು ಬಯೋ ಫಿಲ್ಮ್ ಇರುತ್ತೆ, ಅದು ಬಹಳ ಮುಖ್ಯ ನಮ್ಮ ಇಮ್ಯೂನ್ ಸಿಸ್ಟಮ್ ನ ಕಂಟ್ರೋಲ್ ಮಾಡ್ಲಿಕ್ಕೆ. ಈ ಲೀಕಿ ಗಟ್ಟೆನೆ ಮುಖ್ಯ ಕಾರಣ ಈ ರುಮಟಾಯ್ಡ್ ಆರ್ಥರೈಟಿಸ್ ನಲ್ಲಿ ಈ ಜಾಯಿಂಟ್ ಪೇನ್ಸ್ ನ ಉಂಟು ಮಾಡ್ಲಿಕ್ಕೆ. ಈ ನಮ್ಮ ಲೀಕಿ ಗಟ್ ನ ಸರಿ ಮಾಡ್ಬೇಕು ಅಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೇಕು. ಅದರಲ್ಲೂ ಕೂಡ ಅಕ್ರಮೆನ್ಶಿಯಾ ಮ್ಯುಸಿನೋಫಿಲಿಯಾ ಅಂತ ಹೇಳ್ಬಿಟ್ಟು, ಈ ಅಕ್ರಮೆನ್ಶಿಯಾ ಮ್ಯುಸಿನೋಫಿಲಿಯಾ ಅನ್ನೋ ಒಂದು ಬ್ಯಾಕ್ಟೀರಿಯಾ, ಈ ಒಂದು ಬ್ಯಾಕ್ಟೀರಿಯಲ್ ಸ್ಟ್ರೈನ್ಸ್ ಏನಾಗಿರುತ್ತೆ ಅಂದ್ರೆ ಈ ಗಮ್ ತರ ಇರುತ್ತೆ, ಅದು ಉತ್ಪಾದನೆ ಮಾಡೋದು. ಆ ಗಮ್ ಗೋಂದ್ ಲೈಕ್ ಬಯೋಫಿಲ್ಮ್ ಅಂತ ಹೇಳ್ತೀವಲ್ಲ, ಅದು ಉತ್ಪಾದನೆ ಮಾಡಬೇಕು. ಆ ಮಿಶ್ರಣದಲ್ಲಿ ಅದು ಉತ್ಪಾದನೆ ಆಗುತ್ತೆ. ಬೆಳಿಗ್ಗೆ ಎದ್ದಾಗ ನೀವು ಅದನ್ನ ಮೂರನ ಮಿಶ್ರಣವನ್ನ ಮಿಕ್ಸಿಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಬಿಟ್ಟು ಆ ಪಲ್ಪ್ ಸಮೇತ ಒಂದ್ ಸ್ವಲ್ಪ ಜೇನುತುಪ್ಪ ಹಾಕೊಂಡು, ಈಗ ಡಯಾಬಿಟಿಸ್ ಇಲ್ಲ ಅಂದ್ರೆ ಇದನ್ನ ಹಾಕೊಳ್ಳಿ, ಜೇನುತುಪ್ಪವನ್ನ. ಡಯಾಬಿಟಿಸ್ ಇದ್ದವರಿಗೆ ಸ್ವಲ್ಪ ಸೈಂಧವ ಲವಣವನ್ನು ಹಾಕೊಂಡು ಅದನ್ನ ಡೈಲಿ ಪ್ರತಿನಿತ್ಯ ಒಂದು 3 ರಿಂದ 4 ವಾರಗಳು ಮಿನಿಮಮ್ ಸೇವಿಸ್ತಾ ಬಂದ್ರೆ ನಿಮ್ಮ ನೋವಿನಲ್ಲಿ ಖಂಡಿತವಾಗ್ಲೂ ಗಣನೀಯ ಪ್ರಮಾಣ ಕಂಡು ಬರುತ್ತೆ. ಜೊತೆಗೆ ಈ ಬೀಟ್ರೂಟ್, ಕ್ಯಾರೆಟ್ ಮತ್ತು ಜಿಂಜರ್ ನಲ್ಲಿರುವಂತಹ ಸುಮಾರು ಆಂಟಿ ಆಕ್ಸಿಡೆಂಟ್ಸ್ ಗಳು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿನ ಕೂಡ ಇಂಪ್ರೂವ್ ಮಾಡ್ತವೆ. ಆಂಟಿ ಆಕ್ಸಿಡೆಂಟ್ಸ್ ಗಳು ನಮ್ಮ ಚರ್ಮದ ಆರೋಗ್ಯ ಕೂಡ ಹೆಲ್ಪ್ ಮಾಡ್ತವೆ. ನಮ್ಮ ಜಾಯಿಂಟ್ ಗಟ್ಟಿಯಾಗಿರ್ಬೇಕು, ನಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರ್ಬೇಕು, ನಮ್ಮ ಚರ್ಮ ಚೆನ್ನಾಗಿರ್ಬೇಕು, ನಮ್ಮ ಕಣ್ಣುಗಳು ಚೆನ್ನಾಗಿರ್ಬೇಕು, ನಮ್ಮ ಕೂದಲು ಚೆನ್ನಾಗಿರ್ಬೇಕು ಅಂತಂದ್ರೆ ಇಷ್ಟೆಲ್ಲದಕ್ಕೂ ಕೂಡ ಇದೊಂದು ಅದ್ಭುತವಾಗಿ ಚೆನ್ನಾಗಿ ಕೆಲಸ ಮಾಡುವಂತ ಇದೊಂದು ಜ್ಯೂಸು ಬೀಟ್ರೂಟ್, ಕ್ಯಾರೆಟ್ ಮತ್ತು ಜಿಂಜರ್ ಜ್ಯೂಸ್. ಇದು ಸುಮಾರು ಜನ ಟ್ರೈ ಮಾಡ್ತಾರೆ, ಸುಮಾರು ಜನ ಮಾಡ್ತಾ ಇದ್ದಾರೆ, ಅವ್ರಿಗೆ ಇದು ಕೂಡ ಲಾಭವನ್ನು ಕೂಡ ಕಂಡು ಬಂದಿದೆ. ಜೊತೆಗೆ ಬೇಕಾದ್ರೆ ಸಾಧ್ಯವಾದರೆ ನೀವು ಈ ಶೆಲ್ಲಕ್ಕಿ ಅಂತ ಸಿಗುತ್ತೆ, ಗೋಂದ್, ಈ ಜಾಯಿಂಟ್ಸ್ ಪೇನ್ ಎಸ್ಪೆಷಲಿ ನಿಮಗೆ ಇವಾಗ ರುಮಟಾಯ್ಡ್ ಆರ್ಥರೈಟಿಸ್ ಇದೆ, ಸಂಧಿವಾತ ಇದೆ ಅಂದ್ರೆ ಈ ಶೆಲ್ಲಕ್ಕಿ ಅಂತ ಒಂದು ಗೋಂದ್ ಸಿಗುತ್ತೆ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ. ಅದನ್ನ ತಂದ್ಬಿಟ್ಟು ಅದನ್ನು ಕೂಡ ರಾತ್ರಿ ನೆನೆ ಹಾಕ್ಬಿಟ್ಟು ಅದ್ರ ಜೊತೆ ಸೇವಿಸ್ತಾ ಬರೋದ್ರಿಂದ ಸ್ವಲ್ಪ ಬೇಕಾದ್ರೆ ಪೆಪ್ಪರ್ ಪುಡಿ, ಪೆಪ್ಪರ್ ಇಸ್ ಆಲ್ಸೋ ಈ ಎಲ್ಲಾ ಹರ್ಬ್ಸ್ಗಳದ್ದು ಎಫೆಕ್ಟ್ ನ ಟ್ರಿಗರ್ ಮಾಡ್ಲಿಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿನ ಹಾಕೊಂಡ್ಬಿಟ್ಟು ಸ್ವಲ್ಪ ಅರಿಶಿಣದ ಪುಡಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಕುಡಿತಾ ಬರೋದ್ರಿಂದ ನಿಮಗೆ ಇಷ್ಟೆಲ್ಲ ಲಾಭಗಳು ಸಿಗುತ್ತೆ. ಸೊ ರುಮಟಾಯ್ಡ್ ಆರ್ಥರೈಟಿಸ್ ಇರ್ಬೋದು, ಆಸ್ಟಿಯೋಆರ್ಥರೈಟಿಸ್ ಇರ್ಬೋದು, ಇದನ್ನ ಮಾಡಿ. ನಮಗೆ ಸರ್ ಇವೆಲ್ಲ ಸಿಗಲ್ಲ ನನಗೆ ಅಂತ ಹೇಳಿದವರಿಗೆ ಇದರ ಒಂದು ಮಿಶ್ರಣನೇ ಬಿಕ್ಯಾಡ್ಜಿನ್ ಅಥವಾ ಜಾಯಿಂಟ್ ಸ್ಪರ್ಶ್ ಅಂತ ಹೇಳ್ಬಿಟ್ಟು ಒಂದು ಪ್ರಾಡಕ್ಟ್ ಇದೆ. ಅದರಲ್ಲಿ ಡ್ರೈಡ್ ಜಿಂಜರ್ ಪೌಡರ್, ಡ್ರೈಡ್ ಬೀಟ್ರೂಟ್ ಪೌಡರ್, ಡ್ರೈಡ್ ಹನಿ ಮತ್ತು ಡ್ರೈಡ್ ಕ್ಯಾರೆಟ್ ನ ಪೌಡರ್ ಕೂಡ ಇದರಲ್ಲಿ ಮಿಶ್ರಣ ಇರುತ್ತೆ. ಅದನ್ನ ಎಲ್ಲ ಸಮ ಪ್ರಮಾಣದಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಿಕ್ಸರ್ ಇದೆ. ರಾತ್ರಿ ಇದನ್ನು ಕೂಡ ಅಷ್ಟೇ ಹಾಕೊಂಡ ತಕ್ಷಣ ಕುಡಿಯಕ್ಕಾಗಲ್ಲ, ರಾತ್ರಿ ಅದನ್ನ ಹಾಕ್ಬಿಟ್ಟು ಆ ನೀರಿನಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಕದರ್ಬಿಟ್ಟು ಇಟ್ಬಿಟ್ಟು ಬೆಳಗ್ಗೆ ತನಕ ಅದನ್ನ ಬಿಟ್ಬಿಟ್ಟು ಬೇಕಾದ್ರೆ ಸೋಸ್ಕೊಂಡು ಅಥವಾ ವಿದ್ ಪಲ್ಪ್ನು ಅದನ್ನ ಸೇವಿಸ್ತಾ ಬರೋದ್ರಿಂದ ಇದರಲ್ಲಿ ಎಕ್ಸ್ಟ್ರಾ ಶೆಲ್ಲಕ್ಕಿ ಕೂಡ ಇದೆ, ಕುರ್ಕುಮಿನ್ ಅಂತ ಹೇಳಿದ್ರೆ ಅರ್ಶಿಣದ್ದು ಕೂಡ ಇದೆ ಅಂಶ ಇದೆ ಇದರಲ್ಲಿ. ಜೊತೆಗೆ ಇದರಲ್ಲಿ ಒಳ್ಳೆಯ ಪೈಪರ್ ನಿಗ್ರಮ್ ಮತ್ತು ಪೈಪರ್ ಲಾಂಗಮ್ ನಮ್ಮ ಈ ಎಲ್ಲ ಮೆಡಿಸಿನ್ಸ್ ಎಫೆಕ್ಟ್ ಮಾಡ್ಲಿಕ್ಕೆ ಪೆಪ್ಪರ್ದು ಎಕ್ಸ್ಟ್ರಾಕ್ಟ್ ಕೂಡ ಇದೆ. ಇದನ್ನ ಸೇವಿಸ್ತಾ ಬರೋದ್ರಿಂದ ಕೂಡ ಡೆವಲಪ್ ಆಗುತ್ತೆ. ನೀವು ಮನೇಲೆ ಮಾಡ್ಕೊಂಡು, ನಾನು ಯಾವುದೇ ಕಾರಣಕ್ಕೂ ನೀವು ತಗೊಂಡು ಯೂಸ್ ಮಾಡಿ ಅಂತ ಹೇಳಲ್ಲ, ನೀವು ಮನೇಲೆ ಇದನ್ನ ಯೂಸ್ ಮಾಡಿ ನೋಡಿ. ನಿಮ್ಮ ಒಂದು ಈ ಜಾಯಿಂಟ್ ನಲ್ಲಿ ತುಂಬಾ ಪ್ರಾಬ್ಲಮ್ಸ್ ನಲ್ಲಿ ಸಾಲ್ವ್ ಆಗೋಕ್ಕೆ ತುಂಬಾ ಸಹಾಯವನ್ನು ಮಾಡಿದೆ. ಆದ್ರೆ ರುಮಟಾಯ್ಡ್ ಆರ್ಥರೈಟಿಸ್ಗೆ ಸಬ್ಸ್ಟಿಟ್ಯೂಟ್ ಆಗಲ್ಲ. ರುಮಟಾಯ್ಡ್ ಆರ್ಥರೈಟಿಸ್ ಕಾರಣವನ್ನು ತಿಳ್ಕೊಂಡು ಅದಕ್ಕೂ ಚಿಕಿತ್ಸೆಯನ್ನು ನೀಡಬೇಕು. ಜೊತೆಗೆ ಇದೊಂದು ನ್ಯಾಚುರಲ್ ಪೇನ್ ಕಿಲ್ಲರ್. ನಾನು ಇಲ್ಲಿ ಜಸ್ಟ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಪೇನ್ ಕಿಲ್ಲರ್ ಗಳಿಗೆ ದಾಸರಾಗಬೇಡಿ. ಅದರ ಬದಲಿಗೆ ಈ ತರ ಒಂದು ನ್ಯಾಚುರಲ್ ರೆಮಿಡೀಸ್ ನ ಫಾಲೋ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ನೋವಿನ ಪ್ರಮಾಣ ಸಾಕಷ್ಟು ಕಡಿಮೆ ಆಗುತ್ತೆ. ನಿಮ್ಮ ಲಿವರ್, ಕಿಡ್ನಿ ಹೆಚ್ಚು ದಿನ ಚೆನ್ನಾಗಿ ಆರೋಗ್ಯವಂತವಾಗಿರುತ್ತೆ. ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.